ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ರೇವತಿ ಸ್ಮಾರ್ಟ್ ಕ್ಲಾಸ್. ಈ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್. ನೀವು ಕಂಪ್ಯೂಟರ್ ಕಲಿಬೇಕು ಅಂದರೆ ಥಿಯರಿ ಕ್ಲಾಸ್ನ ಒಂದು ಪ್ರಮುಖ ಭಾಗವಾದಂತಹ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಬಗ್ಗೆ ತಿಳಿದುಕೊಳ್ಳೇಬೇಕು. ಹಾಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಇದರಲ್ಲಿ ಪಕ್ಕ 5-6 ಕ್ವಶನ್ಗಳು ನಿಮಗೆ ಬಂದೇ ಬರ್ತವೆ. ಸೊ ಇದು ಅಷ್ಟು ಮುಖ್ಯವಾದ ಒಂದು ಟಾಪಿಕ್ ಆಗಿದೆ. ಹಾಗಾಗಿ ನಾವು ಜನ್ರೇಷನ್ ಆಫ್ ಕಂಪ್ಯೂಟರ್ನ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಕಂಪ್ಯೂಟರ್ ಜನ್ರೇಷನ್ನಲ್ಲಿ ಹೇಗೆ ಕಂಪ್ಯೂಟರ್ಗಳು ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆ ಆಗ್ತಾ ಬಂದವು ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಒಟ್ಟು ನಮಗೆ 5 ಜನ್ರೇಷನ್ಗಳನ್ನು ನಾವು ನೋಡ್ಬೋದು. ಆ 5 ಜನ್ರೇಷನ್ಗಳಲ್ಲಿ ಕಂಪ್ಯೂಟರ್ಗಳು ಹಂತ ಹಂತವಾಗಿ ಹೇಗೆ ವಿಕಾಸವಾಗ್ತಾ ಬಂತು ಅನ್ನೋದನ್ನು ನಾವು ಕಂಪ್ಯೂಟರ್ ಜನ್ರೇಷನ್ನಲ್ಲಿ ತಿಳ್ಕೊತೀವಿ. ಫಸ್ಟ್ ಜನರೇಷನ್ ಕಂಪ್ಯೂಟರ್ 1940-1950, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ 1950-1960, ಥರ್ಡ್ ಜನರೇಷನ್ ಕಂಪ್ಯೂಟರ್ 1964-1971, ಫೋರ್ತ್ ಜನರೇಷನ್ ಕಂಪ್ಯೂಟರ್ ಬಂದ್ಬಿಟ್ಟು 1971-2010, ಫಿಫ್ತ್ ಜನರೇಷನ್ 2010 to ಎಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಇಲ್ಲಿ ಜನ್ರೇಷನ್ಗೆ ಸಂಬಂಧಪಟ್ಟ ಇಯರ್ಗಳು ನಿಮಗೆ ಬೇರೆ ಬೇರೆ ಬುಕ್ಕಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಬರ್ಬೋದು. 2 years ಮತ್ತು 5 yearsಲ್ಲಿ ಡಿಫ್ರೆನ್ಸ್ಗಳು ಇರುತ್ತೆ. ಹಾಗಂತ ಯಾವುದು ಸಹ ತಪ್ಪಲ್ಲ. ನಾವಿಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಫಸ್ಟ್ ಜನ್ರೇಷನ್ನಲ್ಲಿ ಕಂಪ್ಯೂಟರ್ನ ತಯಾರಿಸೋಕ್ಕೆ ಏನನ್ನು ಯೂಸ್ ಮಾಡ್ಕೋತಾ ಇದ್ರು, ಹಾಗೆ ಸೆಕೆಂಡ್ ಜನ್ರೇಷನ್ನಲ್ಲಿ ಏನನ್ನು ಯೂಸ್ ಮಾಡ್ಕೋತಾ ಇದ್ರು, ಹಾಗೆ ಮೆಮೊರಿಗಾಗಿ ಯಾವುದನ್ನು ಬಳಸ್ತಾ ಇದ್ರು, ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಾಗಿ ಯಾವುದನ್ನು ಬಳಸ್ತಾ ಇದ್ರು. ಈ ಎಲ್ಲ ಒಂದು ಅಂಶಗಳನ್ನು ನಾವು ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಬನ್ನಿ, ಹಾಗಾದರೆ ಈ 5 ಜನ್ರೇಷನ್ಗಳಲ್ಲಿ ಕಂಪ್ಯೂಟರ್ ಯಾವ ರೀತಿ ಇಂಪ್ರೂವೈಸ್ ಆಯಿತು ಅನ್ನೋದನ್ನು ನಾವು ಮುಂದೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ 1940-1950. The first generation of computer is also called the vacuum tube era. The computers that used vacuum tubes were called the first generation computers. These computers were used, occupied several rooms and produced a lot of heat. They were extremely slow and were giving problems frequently. ಫಸ್ಟ್ ಜನ್ರೇಷನ್ನ ಕಂಪ್ಯೂಟರ್ಗಳನ್ನು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿ ತಯಾರಿಸಲಾಯಿತು. ಆದ್ದರಿಂದನೇ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ವ್ಯಾಕ್ಯೂಮ್ ಟ್ಯೂಬ್ ಯುಗ ಅಂಥೇಳಿ ಕರೆಯಲಾಗುತ್ತೆ. ಈ ಮುಂದೆ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ವ್ಯಾಕ್ಯೂಮ್ ಟ್ಯೂಬ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಈ ರೀತಿ ಸಾವಿರಾರು ಸಂಖ್ಯೆಯ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿ ಕಂಪ್ಯೂಟರ್ಗಳನ್ನು ತಯಾರಿಸಲಾಗಿರೋದ್ರಿಂದ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ತುಂಬ ದೊಡ್ಡದಾಗಿತ್ತು. ತುಂಬ ದೊಡ್ಡದು ಅಂದರೆ ಒಂದು ಇಡೀ ರೂಮ್ ಸಹ ಸಾಕಾಗ್ತಿರ್ಲಿಲ್ಲ, ಅಷ್ಟು ದೊಡ್ಡದಾದಂತಹ ಒಂದು ಕಂಪ್ಯೂಟರ್ಗಳು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ನಾವು ನೋಡ್ಬೋದು. ಈ ಚಿತ್ರದಲ್ಲಿ ನೋಡಿ, ಇದು ಫಸ್ಟ್ ಜನ್ರೇಷನ್ನ ಕಂಪ್ಯೂಟರ್ಗಳು. ಇದರಲ್ಲಿ ಸಾವಿರಾರು ಸಂಖ್ಯೆಯ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರೋದ್ರಿಂದ ಇದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿತ್ತು ಹಾಗೂ ಭಾರವಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳೇ ಕಂಪ್ಯೂಟರ್ನ ಜೀವಾಳವಾಗಿತ್ತು. ಇದು ಗಾತ್ರದಲ್ಲಿ ತುಂಬ ದೊಡ್ಡದಿರೋದ್ರಿಂದ ವಿದ್ಯುತ್ ಕೂಡ ಇಲ್ಲಿ ಜಾಸ್ತಿ ಬೇಕಾಗ್ತಾ ಇತ್ತು. ಇದು ತುಂಬ ಸ್ಲೋ ಆಗಿ ವರ್ಕ್ ಮಾಡ್ತಾ ಇತ್ತು. ಈ ಜನ್ರೇಷನ್ನಲ್ಲಿ ಮೇಯ್ನ್ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಟೇಪ್ಸ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಸ್ಗಳನ್ನು ಬಳಸಲಾಗಿತ್ತು. ಅಂದರೆ ಮ್ಯಾಗ್ನೆಟಿಕ್ ಟೇಪ್ ಅಂದರೆ ಹಳೆ ಕ್ಯಾಸೆಟ್ಗಳಲ್ಲಿ ನೀವು ನೋಡಿರ್ಬೋದು, ಸಾಂಗ್ಗಳನ್ನು ರೆಕಾರ್ಡಿಂಗ್ ಮಾಡೋದಕ್ಕೆ ಹಳೆ ಕ್ಯಾಸೆಟ್ಗಳಲ್ಲಿ ಟೇಪ್ಗಳನ್ನು ಬಳಸ್ತಾ ಇದ್ರಲ್ವ, ಅದೇ ರೀತಿ ಈ ಜನ್ರೇಷನಲ್ಲೂ ಸಹ ಮೇಯ್ನ್ ಮೆಮೊರಿಗಾಗಿ ಮ್ಯಾಗ್ನೆಟಿಕ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಬಳಸಲಾಗ್ತಿತ್ತು. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ಗಾಗಿ ಪೇಪರ್ ಟೇಪ್ಸ್ ಮತ್ತು ಪಂಚ್ಡ್ ಕಾರ್ಡ್ಗಳನ್ನು ಬಳಸಲಾಗ್ತಿತ್ತು. ಇಲ್ಲಿ ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗ್ತಿತ್ತು ಅಂದರೆ ಕೇವಲ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗ್ತಿತ್ತು. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ 0 ಮತ್ತು 1 ಅನ್ನೋದು ನಿಮಗೆ ಇವಾಗಲೇ ತಿಳಿದಿದೆ. ಸೊ ಇಲ್ಲಿ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗಳಿಗೆ ಮೇಯ್ನ್ ಎಕ್ಸಾಂಪಲ್ ಅಂದರೆ IBM 650 ಇರ್ಬೋದು, ಮತ್ತು ENI AC ಇರ್ಬೋದು, ಯೂನಿವ್ಯಾಕ್ AC1 ಇರ್ಬೋದು. ಇವೆಲ್ಲ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಮೇಯ್ನ್ ಎಕ್ಸಾಂಪಲ್ಗಳು ಅಂಥೇಳಿ ಹೇಳ್ಬೋದು. ಸೊ ಇದಿಷ್ಟು ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಮೇಯ್ನ್ ಪಾಯಿಂಟ್ಸು. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ 1950-1960ವರೆಗೂ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನಾವು ನೋಡ್ಬೋದು.
The second generation of computer is also called the transistor era. Transistors that were more efficient replaced vacuum tubes. William Shockley and others of Bell Labs USA invented this transistor. The computers that used transistors were called the second generation of computer. ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಕಂಪ್ಯೂಟರ್ಗಳು ಅಭಿವೃದ್ಧಿ ಆಗ್ತಾ ಹೋಯಿತು ಅಂತ ಹೇಳ್ಬೋದು. ಇಲ್ಲಿ ಸೆಕೆಂಡ್ ಜನ್ರೇಷನ್ನಲ್ಲಿ ಕಂಪ್ಯೂಟರ್ಗಳನ್ನು ತಯಾರಿಸೋದಕ್ಕೆ ವ್ಯಾಕ್ಯೂಮ್ ಟ್ಯೂಬ್ಗಳ ಬದಲಿಗೆ ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡಲಾಯಿತು. ಹಾಗಾಗಿ ಸೆಕೆಂಡ್ ಜನ್ರೇಷನನ್ನು ಟ್ರಾನ್ಸಿಸ್ಟರ್ ಯುಗ ಅಂಥೇಳಿ ಕರೆಯಲಾಗಿತ್ತು. ಈ ಚಿತ್ರದಲ್ಲಿ ನೋಡಿ, ಇದು ಟ್ರಾನ್ಸಿಸ್ಟರ್ನ ಒಂದು ಇಮೇಜು. ಇದು ವ್ಯಾಕ್ಯೂಮ್ ಟ್ಯೂಬ್ಗಳಿಗಿಂತ ಗಾತ್ರದಲ್ಲಿ ತುಂಬ ಚಿಕ್ಕದಾಗಿತ್ತು. ಹಾಗಾಗಿ ಸೆಕೆಂಡ್ ಜನ್ರೇಷನ್ನಲ್ಲಿ ಫಸ್ಟ್ ಜನ್ರೇಷನ್ಗಿಂತ ಗಾತ್ರದಲ್ಲಿ ಚಿಕ್ಕದಾದಂತಹ ಒಂದು ಕಂಪ್ಯೂಟರ್ಗಳನ್ನು ತಯಾರಿಸಲಾಯಿತು. ಈ ಟ್ರಾನ್ಸಿಸ್ಟರ್ಗಳನ್ನು ಸೆಮಿಕಂಡಕ್ಟರ್ಗಳಿಂದ ತಯಾರಿಸಲಾಗಿತ್ತು. ಈ ಜನ್ರೇಷನ್ನಲ್ಲಿ CPU ಮತ್ತು ಮೆಮೊರಿ, ಇನ್ಪುಟ್ ಔಟ್ಪುಟ್ ಯೂನಿಟ್ಗಳ ಬಳಕೆಯನ್ನು ಸಹ ಮಾಡಲಾಯಿತು. CPUನ ಒಂದು ಬಳಕೆ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ನ ಒಂದು ಮುಖ್ಯವಾದ ಬೆಳವಣಿಗೆ ಅಂತೇಳಿ ಹೇಳ್ಬೋದು. ಇಲ್ಲಿ ಮೆಮೊರಿಗಾಗಿ ಸೇಮ್ ಫಸ್ಟ್ ಜನ್ರೇಷನಲ್ಲಿ ಹೇಗೆ ಪೇಪರ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಹೇಗೆ ಬಳಸ್ತಾ ಇದ್ರು, ಸೇಮ್ ಸೆಕೆಂಡ್ ಜನ್ರೇಷನಲ್ಲೂ ಸಹ ಮ್ಯಾಗ್ನೆಟಿಕ್ ಟೇಪ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಮೆಮೊರಿಗಾಗಿ ಬಳಕೆ ಮಾಡಲಾಯಿತು. ಈ ಇಮೇಜ್ನ ನೋಡಿ, ಇದು ಸೆಕೆಂಡ್ ಜನ್ರೇಷನ್ನ ಕಂಪ್ಯೂಟರ್ನ ಇಮೇಜ್ಗಳು. ಇದು ಫಸ್ಟ್ ಜನ್ರೇಷನ್ನ ಕಂಪ್ಯೂಟರ್ಗೆ ಹೋಲಿಸಿದರೆ ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾದಂಥ ಒಂದು ಕಂಪ್ಯೂಟರ್ಗಳು ಸೆಕೆಂಡ್ ಜನ್ರೇಷನ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಬದಲಾವಣೆ ಏನಂದರೆ, ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಭಾಷೆ ಯಾವುದಾಗಿತ್ತು ಅಂದರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಬಳಸಲಾಗಿತ್ತು. ಸೆಕೆಂಡ್ ಜನ್ರೇಷನ್ನಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಕಂಪ್ಯೂಟರ್ನಲ್ಲಿ ಬಳಸಲಾಯಿತು. ಆ ಒಂದು ಲ್ಯಾಂಗ್ವೇಜ್ಗಳು ಯಾವ್ಯಾವುದು ಅಂದರೆ ಬೇಸಿಕ್ ಇರ್ಬೋದು, ಫೋರ್ಟ್ರಾನ್ ಇರ್ಬೋದು ಮತ್ತು ಕೋಬಾಲ್ ಇರ್ಬೋದು. ಇದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ಸೆಕೆಂಡ್ ಜನ್ರೇಷನ್ನಲ್ಲಿ ಬಳಸಲಾಯಿತು. ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ PDP-8, IBM 1400, ಯುನಿವ್ಯಾಕ್ ಸೆಕೆಂಡ್, ICT 1300. ಇವಿಷ್ಟು ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯಗಳು. ನೆಕ್ಸ್ಟ್ ನಾವು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನೋಡೋಣ. ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ 1964 to 1971. The third generation of computer is also called the integrated circuit era. In this generation, there was a major change. Thousands of transistors were successfully connected together and placed on a single silicon chip called the integrated circuit. 1964 1971ವರೆಗೂ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನಾವು ನೋಡ್ಬೋದು. ಇಲ್ಲಿ ಮುಖ್ಯವಾದ ಬದಲಾವಣೆ ಏನು ಅಂದರೆ, ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡಲಾಗಿತ್ತು. ಬಟ್ ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎನ್ನುವ ಒಂದು ಸಾಧನವನ್ನು ಬಳಸಿ ಯಂತ್ರವನ್ನು ತಯಾರಿಸಲಾಯಿತು. ಹಾಗಾಗಿ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯುಗ ಅಂಥೇಳಿ ಕರೆಯಲಾಯಿತು. ಈ ಚಿತ್ರದಲ್ಲಿ ನೀವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಒಂದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಇನ್ನು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ನ ಇಮೇಜ್ ನೋಡೋದಾದರೆ, ಅತ್ಯಂತ ಗಾತ್ರದಲ್ಲಿ ಸೈಜ್ನಲ್ಲಿ ಅತ್ಯಂತ ಚಿಕ್ಕದಾದಂಥ ಕಂಪ್ಯೂಟರ್ಗಳು ಥರ್ಡ್ ಜನ್ರೇಷನ್ನಲ್ಲಿ ಬಳಕೆಗೆ ಬಂದಿದ್ವು. ಇವುಗಳನ್ನು ಮಿನಿ ಕಂಪ್ಯೂಟರ್ ಅಂತೇಳಿ ಕರಿತಾ ಇದ್ರು. ಥರ್ಡ್ ಜನ್ರೇಷನ್ನಲ್ಲಿ ಮುಖ್ಯವಾಗಿ ಯಾವ್ಯಾವ ಬದಲಾವಣೆಗಳು ಆಯಿತು ಅನ್ನೋದನ್ನು ನೋಡೋದಾದರೆ, ಮುಖ್ಯವಾಗಿ ಇಲ್ಲಿ ಮೆಮೊರಿ ಸ್ಪೇಸಸ್ನ ಹೆಚ್ಚು ಮಾಡಲಾಯಿತು. ಇಲ್ಲಿ ಮೆಮೊರಿ ಸ್ಪೇಸಸ್ಗಾಗಿ ಮ್ಯಾಗ್ನೆಟಿಕ್ ಕೋರ್ ಮತ್ತು ಮ್ಯಾಗ್ನೆಟಿಕ್ ಡಿಸ್ಕ್ಗಳನ್ನು ಬಳಕೆಯನ್ನು ಮಾಡಲಾಯಿತು. ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನಲ್ಲಿ ಉನ್ನತ ಮಟ್ಟದ ಭಾಷೆಯಾದ ಬೇಸಿಕ್ ಭಾಷೆಯನ್ನು ಬಳಸಲಾಯಿತು. ಬೇಸಿಕ್ ಅಂದರೆ ಬಿಗಿನರ್ಸ್ ಆಲ್ ಪರ್ಪಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತೇಳಿ ಕರೀತಾರೆ. ಈ ಒಂದು ಉನ್ನತ ಮಟ್ಟದ ಭಾಷೆಯನ್ನು ಕಂಪ್ಯೂಟರ್ಗೆ ಅಳವಡಿಸಲಾಯಿತು. ನಾವು ಇಂದು ಬಳಸುವಂಥ ಇನ್ಪುಟ್ ಡಿವೈಸ್ಗಳಾದ ಕೀಬೋರ್ಡ್ ಇರ್ಬೋದು ಮತ್ತು ಮೌಸ್ ಇರ್ಬೋದು, ಈ ರೀತಿ ಎಲ್ಲ ಒಂದು ಪ್ರಿಂಟರ್, ಈ ರೀತಿ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಆಲ್ರೆಡಿ ಬಂದಿದ್ವು. ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ IBM 360, IBM 370, ಯುನಿವ್ಯಾಕ್ 1108, PDP-11 ಮತ್ತು 45. ಇದಿಷ್ಟು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಒಂದು ಮುಖ್ಯವಾದ ವಿಷಯಗಳು. ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್. 1971 to 2010ವರೆಗೂ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗಳನ್ನು ನಾವು ನೋಡ್ಬೋದು. ದ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಈಸ್ ಆಲ್ಸೋ ಕಾಲ್ಡ್ ದ ಮೈಕ್ರೋ ಪ್ರೊಸೆಸರ್ ಇರಾ.
ದ ಕಂಪ್ಯೂಟರ್ಸ್ ದಟ್ ಯೂಸ್ಡ್ VLS ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಚಿಪ್ಸ್ ವರ್ ಕಾಲ್ಡ್ ದ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ನ ಏನೆಂದು ಕರೆಯಲಾಗುತ್ತೆ ಅಂದರೆ ಮೈಕ್ರೋ ಪ್ರೊಸೆಸರ್ ಯುಗ ಅಂತೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ಗಳನ್ನು ಯಾವ ರೀತಿ ತಯಾರಿಸಲಾಯಿತು ಅಂದರೆ ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡಿ ಕಂಪ್ಯೂಟರ್ಗಳನ್ನು ತಯಾರಿಸಲಾಯಿತು. ಹಾಗಾಗಿ ಇದನ್ನು ಮೈಕ್ರೋ ಪ್ರೊಸೆಸರ್ ಯುಗ ಅಂಥೇಳಿ ಕರೆಯಲಾಯಿತು. ಮೈಕ್ರೋ ಪ್ರೊಸೆಸರ್ ಚಿಪ್ನಲ್ಲಿ ಅಂಕಗಣಿತಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಮತ್ತು ತಾರ್ಕಿಕ ವಿಷಯಕ್ಕೆ ಸಂಬಂಧಪಟ್ಟ ಕಂಟ್ರೋಲ್ ಫಂಕ್ಷನ್ಗಳನ್ನು ನಿರ್ವಹಿಸೋಕ್ಕೆ ಅಗತ್ಯವಿರುವ ಎಲ್ಲ ಸರ್ಕ್ಯೂಟ್ಗಳನ್ನು ಇಲ್ಲಿ ಅಳವಡಿಸಲಾಯಿತು. ಈ ಜನ್ರೇಷನ್ನಲ್ಲಿ ಮಲ್ಟಿ ಪ್ರೊಸೆಸಿಂಗ್, ಮಲ್ಟಿ ಪ್ರೋಗ್ರಾಮಿಂಗ್, ಟೈಮ್ ಶೇರಿಂಗ್, ಆಪರೇಟಿಂಗ್ ಸ್ಪೀಡ್ ಆ್ಯಂಡ್ ವರ್ಚುವಲ್ ಮೆಮೊರಿ ಅಂತ ಒಂದು ಟೆಕ್ನಾಲಜಿಗಳು ಬೆಳವಣಿಗೆ ಆಯಿತು. ಫೋರ್ತ್ ಜನ್ರೇಷನ್ನ ಒಂದು ಮುಖ್ಯವಾದ ಬೆಳವಣಿಗೆ ಅಂದರೆ ಇಂಟರ್ನೆಟ್ ಬಂದಿದ್ದು. ಇಂಟರ್ನೆಟ್ ಬಂದ ಮೇಲೆ ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ಗಳು ಶೇರಿಂಗ್ ಆಯಿತು. ಈ ನೆಟ್ವರ್ಕ್ಗಳು ಶೇರಿಂಗ್ ಆಗಿರೋದ್ರಿಂದ ಡಾಟಾಗಳನ್ನು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ಕಂಪ್ಯೂಟರ್ ಮೆಮೊರಿ ಸ್ಟೋರೇಜ್ಗಾಗಿ ರ್ಯಾಮ್ ಮತ್ತು ರಾಮ್ಗಳನ್ನು ಇಲ್ಲಿ ಫೋರ್ತ್ ಜನ್ರೇಷನ್ನಲ್ಲಿ ಬಳಸಲಾಯಿತು. ಹಾಗೆ ಇನ್ಪುಟ್ ಡಿವೈಸು ಕೀಬೋರ್ಡ್ ಮತ್ತು ಮೌಸ್ ಇರ್ಬೋದು, ಮತ್ತು ಔಟ್ಪುಟ್ ಡಿವೈಸ್ ಆದಂತಹ ಮಾನಿಟರ್ ಮತ್ತು ಪ್ರಿಂಟರ್ಗಳನ್ನು ಈ ಒಂದು ಜನ್ರೇಷನ್ನಲ್ಲಿ ಬಳಸಲಾಯಿತು. ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ IBM PC, IBM 3080, ಸ್ಟಾರ್ 1000, ಆ್ಯಪಲ್ 2 ಇಷ್ಟು ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಲಾಸ್ಟ್ ಫಿಫ್ತ್ ಜನ್ರೇಷನ್ಸ್. ಫಿಫ್ತ್ ಜನ್ರೇಷನ್ಸ್ 2010 ಎಟ್ ಪ್ರೆಸೆಂಟ್ ಏನಿದೆ ಅದನ್ನು ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ ಅಂತೇಳಿ ಕರೀತಾರೆ. ಸೊ ರೀಸೆಂಟ್ ರಿಸರ್ಚ್ ಹ್ಯಾಸ್ ಫೋಕಸ್ಡ್ ಆನ್ ಡೆವಲಪಿಂಗ್ ಥಿಂಕಿಂಗ್ ಕಂಪ್ಯೂಟರ್ಸ್. ದೀಸ್ ಕಂಪ್ಯೂಟರ್ಸ್ ವರ್ ಡೆವಲಪ್ಡ್ ಟು ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಲಾಜಿಕಲ್ ಪ್ರೋಗ್ರಾಮಿಂಗ್. ನಾವು ಇಂದಿನ ದಿನ ಏನು ಯೂಸ್ ಮಾಡ್ತಾ ಇದ್ದೀವಿ ಆ ಕಂಪ್ಯೂಟರ್ಗಳು ಮತ್ತು ಆ್ಯಂಡ್ರಾಯ್ಡ್ ಫೋನ್ಸು, ಲ್ಯಾಪ್ಟಾಪ್ಗಳು ಇವೆಲ್ಲ ಸಹ ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಗೆ ಸೇರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಕಂಡುಹಿಡಿಯುವಂಥ ಒಂದು ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರುವ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಒಂದು ಟೆಕ್ನಾಲಜಿಯನ್ನು ಬಳಸಿ ತಯಾರಿಸುವಂಥ ಒಂದು ಕಂಪ್ಯೂಟರ್ಗಳು ಸಹ ಫಿಫ್ತ್ ಜನ್ರೇಷನ್ಗೆ ಸೇರುತ್ತೆ. ಇದು ಈಗಾಗಲೇ ತಯಾರಿಸಲಾಗ್ತಾ ಇದೆ ಅಂತೇಳಿ ಹೇಳ್ಬೋದು. ಈ ಒಂದು ಕಂಪ್ಯೂಟರ್ಗಳಲ್ಲಿ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜನ್ನು ಬಳಸಲಾಗಿರುತ್ತೆ. ಅಂದರೆ ನಾವು ಮಾತಾಡುವಂಥ ಒಂದು ಭಾಷೆಯನ್ನು ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ತಾನಾಗೇ ವರ್ಕ್ ಮಾಡುವಂಥ ಒಂದು ಟೆಕ್ನಾಲಜಿಯನ್ನು ಇದರಲ್ಲಿ ಅಳವಡಿಸಲಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.